ಈ KPCC ಅಧ್ಯಕ್ಷಗಾದಿಗೆ ಸತೀಶ್ ಜಾರಕಿಹೊಳಿ ಭಾಳ ಸೀರಿಯಸ್ ಕಂಟೆಂಟ್ ಆಗಿದೆ. ಅದಾದಮೇಲೆ ಇನ್ನೂ ಕೆಲವರು ತೆರೆ ಮೇಲಿನಲ್ಲಿ ಪ್ರಯತ್ನವನ್ನು ಪಡ್ತಿದ್ರು. ಎಲ್ಲರನ್ನ ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ BK ಹರಿಪ್ರಸಾದ್ ಅವರನ್ನೇ ನೇಮಕ ಮಾಡಿರೋದು ಯಾಕೆ? ಒಂದು BK ಹರಿಪ್ರಸಾದ್ ಪಕ್ಷಕ್ಕೆ ತುಂಬ ಆಳರು, ಇನ್ನೊಂದು ಅವರ ನಿಷ್ಠಾವಂತರು. ಅವರ ನಿಷ್ಠೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲೂ ಪಕ್ಷವನ್ನು ಡಿಚ್ ಮಾಡಿಲ್ಲ, ಅವರು ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಪಕ್ಷ ಬಿಟ್ಟು ಹೊರಗಡೆ ಹೋಗಿಲ್ಲ. ಹರಿಪ್ರಸಾದ್ RSSನ ರಾಷ್ಟ್ರೀಯ ಸುಳ್ಳುಗಳ ಸಂಘ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸದನದಲ್ಲಿ ಸದಾವಸಲೆ ಆಡ್ತಾರೆ. ಈ ಕ್ಲಾಶ್ ಆಗಲ್ವಾ? ಇಬ್ಬರು ಅವರ ನಂಬಿಕೆಗಳನ್ನ ಒಂದು ಸಣ್ಣ ಗೆರೆ ಹಾಕಬೇಕಾಗುತ್ತೆ, ಅವ್ರ ನಂಬಿಕೆಗಳನ್ನ. ಈಗ ಅವರು ಸದಾವಸಲೆ ಮಾಡಿದ್ಮೇಲೆ ಹೈಕಮಾಂಡ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದೆ, ಹೌದಾ? ಚೀಫ್ ಮಿನಿಸ್ಟರ್ ಹೆಂಗೆ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಮಾಡ್ತು? KPCC ಅಧ್ಯಕ್ಷನಾಗಿ BK ಹರಿಪ್ರಸಾದ್ ಅವ್ರನ್ನ ನೇಮಿಸಿದ್ರ ಹಿಂದೆ ಈ OBC ಕಾರ್ಡ್ ಪ್ಲೇ ಮಾಡುವಂಥ ಲೆಕ್ಕಾಚಾರ ಇದೆಯಾ? ಇರ್ಬೋದು. ನೋಡಿ, ಈಗ ನಿಮಗೆ ಒಕ್ಕಲಿಗರ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಪರಿಶಿಷ್ಟ ಜಾತಿ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಸೊ ಆ ಲೆಕ್ಕಾಚಾರದಲ್ಲೇ ಇವರು KPCC ಅಧ್ಯಕ್ಷ ಸ್ಥಾನವನ್ನು ಈಡಿಗ ಸಮಾಜಕ್ಕೆ, ಬಿಲ್ಲವ ಸಮಾಜಕ್ಕೆ ಸೇರಿದಂಥ ಹರಿಪ್ರಸಾದ್ ಅವರು ಕೊಟ್ಟಿರ್ಬೋದು. ಈಗ ಈ ಕಾಸ್ಟ್ ಕಾಂಬಿನೇಷನ್ ಇದೆಯಲ್ಲ, ಆ ಕಾರಣಕ್ಕೆ ನಾನು ಹೇಳಿದೆ ಅಷ್ಟೇ. ಒಕ್ಕಲಿಗರು, SCಗಳು ಮತ್ತು ಬಿಲ್ಲವರು, ಈ ಕಾಸ್ಟ್ ಕಾಂಬಿನೇಷನ್ ನೋಡ್ಕೊಂಡು ಅವ್ರು ಕೊಟ್ಟಿರ್ಬೋದು. ಇದರಿಂದ OBCಗಳು ಮತ ಸೆಳೆಯೋದಕ್ಕೆ ಖಂಡಿತವಾಗೂ ಅನುಕೂಲ ಆಗುತ್ತೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ವೀಕ್ಷಕರೇ, ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕ BK ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ನೇಮಿಸಿದೆ. ಬಹಳ ಜನಕ್ಕೆ ಆಶ್ಚರ್ಯ ಆಗ್ತಾ ಇದೆ, ಕೆಲವರಿಗೆ ಕುತೂಹಲ ಆಗ್ತಾ ಇದೆ, ಯಾವ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಅವರನ್ನು KPCC ಅಧ್ಯಕ್ಷರನ್ನಾಗಿ ನೇಮಿಸಿದ್ರು ಅಂತ. ಮತ್ತು KPCC ಅಧ್ಯಕ್ಷ ಸ್ಥಾನ ಪಡ್ಕೊಳ್ಳಿಕ್ಕೆ ಪೈಪೋಟಿ ಕೂಡ ಇತ್ತು. ಎಲ್ಲರನ್ನ ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ BK ಹರಿಪ್ರಸಾದ್ ಹೆಸರನ್ನ ಯಾಕೆ ಪರಿಗಣಿಸಿದೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ದೆಹಲಿ ಮತ್ತು ಬೆಂಗಳೂರು ಎರಡೂ ಕಡೆ ಪತ್ರಕರ್ತರಾಗಿ ಕೆಲಸ ಮಾಡಿರುವಂತಹ, ಕಾಂಗ್ರೆಸ್ ಹೈಕಮಾಂಡನ್ನು ಹತ್ತಿರದಿಂದ ನೋಡಿರುವಂತಹ ಹಿರಿಯ ಪತ್ರಕರ್ತ ಅಂತಹ ವನ್ಕೆರೆ ನಂಜುಂಡೇಗೌಡರಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಂಜುಂಡೇಗೌಡರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಧರಣೀಶ್. ಈ KPCC ಅಧ್ಯಕ್ಷಗಾದಿಗೆ ಸತೀಶ್ ಜಾರಕಿಹೊಳಿ ಭಾಳ ಸೀರಿಯಸ್ ಕಂಟೆಂಟ್ ಆಗಿದೆ. ಅದಾದಮೇಲೆ ಇನ್ನೂ ಕೆಲವರು ತೆರೆ ಮೇಲಿನಲ್ಲಿ ಪ್ರಯತ್ನವನ್ನು ಪಡ್ತಿದ್ರು. ಫಾರ್ ಎಕ್ಸಾಂಪಲ್ ಈಶ್ವರ್ ಖಂಡ್ರೆ. ಈ ಥರ ಎಲ್ಲ ಇರುವಾಗ ಎಲ್ಲರನ್ನ ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ BK ಹರಿಪ್ರಸಾದ್ ಅವರನ್ನೇ ನೇಮಕ ಮಾಡಿರೋದು ಯಾಕೆ? ನೋಡಿ, ವಿಧಾನಸಭೆ ಚುನಾವಣೆಗೆ ಉಳಿದಿರುವಂಥದ್ದು 2 ವರ್ಷ. ಈಗ ಮೊನ್ನೆ ಮುಖ್ಯಮಂತ್ರಿ ಬದಲಾವಣೆ ಆಗಿದ್ದಾರೆ, ನಿನ್ನೆ ಅಧಿಕಾರ ಸ್ವೀಕಾರ ಆಗಿದೆ. ಅವತ್ತೇ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಒಂದು ಒಳ್ಳೆ ತೀರ್ಮಾನ ಅದು. ಸೊ ಇವತ್ತು ಮುಖ್ಯಮಂತ್ರಿ ಮಾಡಿ ಇನ್ನೊಂದು 6 ತಿಂಗಳು ಬಿಟ್ಟು ಅಧ್ಯಕ್ಷನ ನೇಮಕ ಮಾಡ್ಬೋದು, KPCC ಅಧ್ಯಕ್ಷನ ನೇಮಕ ಮಾಡ್ಬೋದಾಗಿತ್ತು. ಆ ಥರ ಮಾಡಲಿಲ್ಲ. ಯಾಕೆಂದರೆ ಸರ್ಕಾರ ಎಷ್ಟು ಮುಖ್ಯನೋ ಪಕ್ಷನೂ ಅಷ್ಟೇ ಮುಖ್ಯ. ಇನ್ನು 2 ವರ್ಷದೊಳಗೆ ಪಕ್ಷವನ್ನು ಚುನಾವಣೆಗೆ ಸಿದ್ಧತೆ ಮಾಡಬೇಕು. ಅಷ್ಟೇ ಅಲ್ಲ, ನಿಮಗೆ ಯಾವ ಕ್ಷಣದಲ್ಲಾದರೂ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ಬೋದು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತು, ಕಾರ್ಪೊರೇಷನ್ಗಳು, ಮುನ್ಸಿಪಾಲ್ಟಿಗಳು, ಮತ್ತು ರೂರಲ್ ಬಾಡಿಗಳು, ಇಲ್ಲಿ ಎಲ್ಲ ಎಲೆಕ್ಷನ್ಸ್ ಬರ್ಬೋದು. ಇವೆಲ್ಲ ಎಲೆಕ್ಷನ್ ಯಾವ ಕ್ಷಣದಲ್ಲಾದ್ರೂ ಬರ್ಬೋದು. ಯಾಕೆಂದರೆ ಪೋಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವತ್ತು ನಡೆಸಬೇಕಾಗತ್ತೋ ಗೊತ್ತಿಲ್ಲ. ಅದು ಕೋರ್ಟ್ ಖಡಕ್ಕಾಗಿ ಹೇಳಿದ್ರೆ ನಡೆಸಲೇಬೇಕಾಗತ್ತೆ. ಈಗಾಗಲೇ ಎಲೆಕ್ಷನ್ ಕಮಿಷನ್ ಭಾಳ ಖಡಕ್ಕಾಗಿ ಹೇಳಿದ್ದಾರೆ, ಇವರು ಸಬೂ ಬೀಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವ ಸವಾಲ್ ಇದೆ ಕಾಂಗ್ರೆಸ್ ಮುಂದೆ, ಅದು ಸಣ್ಣ ಸವಾಲಲ್ಲ. ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ರಿಸಲ್ಟ್ಸ್ ಇದೆಯಲ್ಲ, ಅದು ಇಂಡಿಕೇಶನ್ ಆಫ್ ಇದು ಏನೋ ಮುಂದಿನ ಚುನಾವಣೆಗೆ ಇಂಡಿಕೇಶನ್ ಅಂತ ತಗ್ಬೋದು. ಕೆಲವರು ವಾದ ಮಾಡ್ಬೋದು, ಇಲ್ಲ ಅದಕ್ಕೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬೇರೆ ಥರ ನಡೆಯುತ್ತೆ, ಅಸೆಂಬ್ಲಿ ಎಲೆಕ್ಷನ್ ಬೇರೆ ಥರ ನಡೆಯುತ್ತೆ, ಪಾರ್ಲಿಮೆಂಟ್ ಎಲೆಕ್ಷನ್ ಬೇರೆ ಥರ ನಡೆಯುತ್ತೆ ಅಂತ. ಸೊ ಈ ಕಾರಣಕ್ಕೆ ಸದ್ಯಕ್ಕೆ ಪಕ್ಷವನ್ನು ಬಲಪಡಿಸಬೇಕು. ಈ ಕಳೆದ 6 ವರ್ಷದಲ್ಲಿ ಪಕ್ಷ ಸಂಘಟನೆ ಕಡೆ ಗಮನ ಕಡಿಮೆ ಇತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಅದು DK ಶಿವಕುಮಾರ್ ಅವರು ತಪ್ಪಲ್ಲ, ಅವರು ಉಪಮುಖ್ಯಮಂತ್ರಿನೂ ಆಗಿದ್ದರು, ಪ್ಲಸ್ KPCC ಅಧ್ಯಕ್ಷರಾಗಿದ್ದರು. ಹಂಗಾಗಿ 2 ಕಡೆಯಿಂದ ಒಬ್ಬ ಮನುಷ್ಯ ಗಮನ ಕೊಡೋದು ಕಡಿಮೆ, ಸಾಧ್ಯತೆ ಕಡಿಮೆ. ಹಾಗಾಗಿ ಈಗ ಪ್ರತ್ಯೇಕವಾಗಿ ಮಾಡಿದ್ರೆ ಒಳ್ಳೆಯದು ಅಂತ ಅನಿಸಿರ್ಬೋದು. ಬೇಕಾದಷ್ಟು ಸವಾಲುಗಳಿವೆ. ಸರ್ಕಾರದ BK ಹರಿಪ್ರಸಾದ್ ಒಂದು ಸಿಕ್ಕಾಪಟ್ಟೆ ಸವಾಲುಗಳಿವೆ. ಆ ಕಾರಣಕ್ಕೆ ಒಂದು BK ಹರಿಪ್ರಸಾದ್ ಪಕ್ಷಕ್ಕೆ ತುಂಬ ಆಳರು, ಇನ್ನೊಂದು ಅವರ ನಿಷ್ಠಾವಂತರು. ಅವರ ನಿಷ್ಠೆಯನ್ನು ಯಾರೂ
ಇದು ಮಾಡ್ಸಕ್ಕೆ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾವ ಸಂದರ್ಭದಲ್ಲೂ ಪಕ್ಷವನ್ನು ಡಿಚ್ ಮಾಡಿಲ್ಲ ಅವರು, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಪಕ್ಷ ಬಿಟ್ಟು ಹೊರಗಡೆ ಹೋಗಿಲ್ಲ. ನೀವು ನೋಡಿ ಅನೇಕ ಸೀನಿಯರ್ ಕಾಂಗ್ರೆಸ್ ಲೀಡರ್ಗಳು ಪಕ್ಷ ಬಿಟ್ಟು ಹೊರಗಡೆ ಹೋಗಿದ್ದು ಮತ್ತೆ ಬಂದಿದ್ದಾರೆ, ಎಷ್ಟೋ ಜನ ಹೊರಗಡೆ ಹೋಗಿದ್ದಾರೆ. ಈ ಕಾರಣಕ್ಕೆ ಮಾಡಿರ್ಬೋದು, ಹೈಕಮಾಂಡ್ ಭಾಳ ಆಗಿದ್ದಾರೆ ಅವರು. ಸೊ ಈ ಕಾರಣಕ್ಕೆ ಮಾಡಿರ್ಬೋದು. ಮತ್ತು ಪಕ್ಷ ಸಂಘಟನೆ ಇಡೀ ನೀವು ಹರಿಪ್ರಸಾದ್ ಅವರ ಕರಿಯರ್ ನೋಡಿದ್ರೆ, ಪೊಲಿಟಿಕಲ್ ಕರಿಯರ್ ನೋಡಿದ್ರೆ, ಅವರು ಪಕ್ಷ ಸಂಘಟನೆಯಲ್ಲೇ ಹೆಚ್ಚು ಕೆಲಸ ಮಾಡಿದ್ದಾರೆ. 4 ಸಲ ರಾಜ್ಯಸಭಾ ಸದಸ್ಯರಾಗಿದ್ರೂ ಕೂಡ ಅವರು ಅತಿ ಹೆಚ್ಚು ತೊಡಗಿಸ್ಕೊಂಡಿರೋದು ಪಕ್ಷ ಸಂಘಟನೆಯಲ್ಲಿ. ಹೌದು, ಎಷ್ಟೋ ರಾಜ್ಯಗಳಿಗೆ 20 ಸಮಥಿಂಗ್ ರಾಜ್ಯಗಳಲ್ಲಿ 19 ರಾಜ್ಯಗಳಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದ್ದಾರೆ. ಆಮೇಲೆ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಒಬ್ಬ ಏನು ಟಿಕೆಟ್ ಹಂಚಿಕೆಯ ಜವಾಬ್ದಾರಿಯನ್ನು ಕೆಲಸ ಮಾಡಿದ್ದಾರೆ. ಅವರು ಪಕ್ಷವನ್ನು ಮುನ್ನಡೆಸೋದು ಹೆಂಗೆ ಅಂತ ಗೊತ್ತಿದೆ. ಸೊ ಹಂಗಾಗಿ ಅವರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನೀವು ಹೇಳ್ದಂಗೆ ಪ್ರಯತ್ನ ಮಾಡಿದ ನಿಜ. ಅವ್ರಿಗೆ ಅವರು 2 ಪೊಸಿಷನ್ ಕೇಳಿದ್ರು, ನಿಮ್ಗೆ ಗೊತ್ತಿದೆ ಅದು. ಒಂದು ಅವ್ರು ಕೇಳಿದ್ದು ಪಕ್ಷದ ಅಧ್ಯಕ್ಷ ಸ್ಥಾನ, ಇನ್ನೊಂದು ಸಚಿವ ಸ್ಥಾನ. ಎರಡೂ ಕೊಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅವರು 2ರಲ್ಲಿ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ ಅವ್ರು ಕೇಳಿರ್ಬೋದು ಪಕ್ಷ. ಆಗ ಅವರು ಬೆಳಗಾವಿ ರಾಜಕಾರಣದ ದೃಷ್ಟಿಯಿಂದ ಬೆಳಗಾವಿಲಿ ಬೇರೆ ಮಂತ್ರಿಗಳಾದರೆ, ಈಗ ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ ಸವದಿ ಅಂಥವ್ರು ಮಿನಿಸ್ಟರ್ ಆದರೆ ತಮ್ಮ ಹಿಡಿತ ಬೆಳಗಾವಿಯಲ್ಲಿ ಎಲ್ಲಿ ತಪ್ಪೋಗುತ್ತೋ ಅನ್ನೋ ಕಾರಣಕ್ಕೆ ಬೆಳಗಾವಿ ಕಂಟ್ರೋಲ್ ಇಟ್ಕೊಳ್ಳೋ ಕಾರಣಕ್ಕೆ ಮಿನಿಸ್ಟರ್ ಆಗಿರ್ಬೋದು, ಹಂಗೆ ಅನ್ಸುತ್ತೆ ನನಗೆ. ಓಕೆ, ಈಗ ಇವ್ರನ್ನ KPCC ಅಧ್ಯಕ್ಷನಾಗಿ BK ಹರಿಪ್ರಸಾದ್ ಅವ್ರನ್ನ ನೇಮಿಸಿದ್ರ ಹಿಂದೆ ಈ OBC ಕಾರ್ಡ್ ಪ್ಲೇ ಮಾಡುವಂಥ ಲೆಕ್ಕಾಚಾರ ಇದೆಯಾ? ಯಾಕೆಂದರೆ ಸಿದ್ದರಾಮಯ್ಯ ಅವರನ್ನ, ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಅದರಿಂದಾಗಿ OBC ಸಮುದಾಯಕ್ಕೆ ಪಕ್ಷದ ಅಧ್ಯಕ್ಷಗಾದಿ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದ ವರ್ಗಗಳ ಮತಗಳನ್ನು ಸೆಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ, ಅಥವಾ ಯಾರು ಮುನಿಸ್ಕೊಂಡಿದ್ರೆ ಅವ್ರನ್ನ ಆ ಮುನಿಸನ್ನು ಶಮನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಆ OBC ಲೆಕ್ಕಾಚಾರ ಇದೆಯಾ? ಇರ್ಬೋದು. ನೋಡಿ, ಈಗ ನಿಮಗೆ ಒಕ್ಕಲಿಗರ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ, ಪರಿಶಿಷ್ಟ ಜಾತಿ ಪರಮೇಶ್ವರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಸೊ ಆ ಲೆಕ್ಕಾಚಾರದಲ್ಲೇ ಇವರು KPCC ಅಧ್ಯಕ್ಷ ಸ್ಥಾನವನ್ನು ಈಡಿಗ ಸಮಾಜಕ್ಕೆ, ಬಿಲ್ಲವ ಸಮಾಜಕ್ಕೆ ಸೇರಿದಂಥ ಹರಿಪ್ರಸಾದ್ ಅವರು ಕೊಟ್ಟಿರ್ಬೋದು. ಯಾಕೆಂದ್ರೆ ಈಡಿಗ ಬಿಲ್ಲವ ಅನ್ನೋದಕ್ಕಿಂತ ಹೆಚ್ಚಾಗಿ OBC ಅಲ್ಲ, ಈಡಿಗರು ಬಿಲ್ಲವರು ಬರೋದು OBCಗಳಲ್ವಾ, ಗೊತ್ತಾಯ್ತು. ಹಂಗಾಗಿ ಇಡೀ OBC ನೀವು ಹರಿಪ್ರಸಾದ್ ಅವ್ರು ನೋಡಿದ್ರೆ ಅವ್ರನ್ನ ಒಂದು ಜಾತಿಯ ಫ್ರೇಮ್ ಒಳಗೆ ಕಟ್ಟಾಕದೇ ತಪ್ಪು. ಅವ್ರಿಗೊಂದು ಎಲ್ಲ ಜಾತಿಯಲ್ಲೂ ಅವ್ರ ಫ್ರೆಂಡ್ಸ್ ಇದ್ದಾರೆ, ಫಾಲೋವರ್ಸ್ ಇದ್ದಾರೆ, ಎಲ್ಲ ಅಭಿಮಾನಿಗಳಿದ್ದಾರೆ, ಬೆಂಬಲಿಗರಿದ್ದಾರೆ. ಹಂಗಾಗಿ ನಾನು ಹೇಳಿದೆ ಯಾಕೆ ಅಂದರೆ, ಈಗ ಈ ಕಾಸ್ಟ್ ಕಾಂಬಿನೇಷನ್ ಇದೆಯಲ್ಲ, ಆ ಕಾರಣಕ್ಕೆ ನಾನು ಹೇಳಿದೆ ಅಷ್ಟೇ. ಒಕ್ಕಲಿಗರು, SCಗಳು ಮತ್ತು ಬಿಲ್ಲವರು ಈ ಕಾಸ್ಟ್ ಕಾಂಬಿನೇಷನ್ ನೋಡ್ಕೊಂಡು ಅವ್ರು ಕೊಟ್ಟಿರ್ಬೋದು. ಇದರಿಂದ OBCಗಳ ಮತ ಸೆಳೆಯೋದಕ್ಕೆ ಖಂಡಿತವಾಗೂ ಅನುಕೂಲ ಆಗುತ್ತೆ. ಅವ್ರು ಎಷ್ಟು ಮಟ್ಟಿಗೆ ಪಕ್ಷ ಸಂಘಟನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ, ಎಷ್ಟು ಮಟ್ಟಿಗೆ OBCಗಳನ್ನ ಸಂಘಟನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅವ್ರು ತುಂಬ ಸಮಯ ಕಮ್ಮಿ ಇದೆ ಯಾರಿಗೆ, ಹರಿಪ್ರಸಾದ್ಗೆ. ಈ ಸಮುದಾಯಗಳನ್ನ ಎಲ್ಲ ಒಟ್ಟಾರೆ OBC ಸಮುದಾಯಗಳನ್ನ ಅಷ್ಟೇ ಅಲ್ಲ, SC STಗಳನ್ನು ಕೂಡ ಸಂಘಟನೆ ಮಾಡಬೇಕಾಗುತ್ತೆ, ಮುಸ್ಲಿಮರು ಕೂಡ ಸಂಘಟನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಪಕ್ಷಕ್ಕೆ ಯಾವುದೇ ಕೆಲವು ಜಾತಿಗಳು ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಧರ್ಮಗಳು ಇಂಪಾರ್ಟೆಂಟು, ಎಲ್ಲ ಜಾತಿಗಳು ಇಂಪಾರ್ಟೆಂಟು. ಆ ದೃಷ್ಟಿಯಲ್ಲಿ BK ಹರಿಪ್ರಸಾದ್ ಆಯ್ಕೆ ಅತ್ಯಂತ ಸೂಕ್ತವಾಗಿದೆ. BK ಹರಿಪ್ರಸಾದ್ ಮೇಲೆ ಅಂತ ಏನು ಬ್ಲ್ಯಾಕ್ ಮಾರ್ಕ್ಗಳೇನಿಲ್ಲ. ಅವ್ರ ಇಮೇಜ್ ಕೂಡ ಇತ್ತೀಚೆಗೆ ಭಾಳ ಬದಲಾವಣೆ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾರೆ, ಸೈದ್ಧಾಂತಿಕವಾಗಿ ಗಟ್ಟಿಯವರು, ಭಾಳ ಗಟ್ಟಿಗರವರು. ಅವರು ಸಂಘ ಪರಿವಾರದ ವಾದಗಳನ್ನ ಸಮರ್ಥವಾಗಿ ಎದುರಿಸ್ತಾರೆ. ನೀವು ನೋಡಿರ್ಬೇಕು, ರಾಜ್ಯಸಭೆಯಲ್ಲಿ ನೋಡಿದಿರಿ, ಮತ್ತೆ ವಿಧಾನ ಪರಿಷತ್ತನ್ನು ನಾವು ನೋಡಿದೀವಿ. ಅವರು ಸಂಘ ಪರಿವಾರ ಹೊರಗಡೆ ಕೂಡ ಎಲ್ಲ ದೃಷ್ಟಿಯಿಂದಲೂ ಸೈದ್ಧಾಂತಿಕವಾಗಿ ಮತ್ತು ಬೇರೆ ಬೇರೆ ದೃಷ್ಟಿ OBC ಕಾರ್ಡನ್ನ ಬಳಸೋದಾರೆ. ಸರಿಯಾದ ಆಯ್ಕೆ, OBC ದೃಷ್ಟಿಯಿಂದಲೂ ಸರಿಯಾದ ಆಯ್ಕೆ, ಸೈದ್ಧಾಂತಿಕವಾಗಿ ಸರಿಯಾದ ಆಯ್ಕೆ. ಅವರು ಪಕ್ಷವನ್ನು ಹೆಂಗೆ ಸಂಘಟನೆ ಮಾಡ್ಬೋದು, ಪಾರ್ಟಿ ಡೈನಮಿಕ್ಸ್ ಅವ್ರಿಗೆ ಗೊತ್ತು, ಪಾರ್ಟಿ ಕಟ್ಟೋದು ಹೆಂಗೆ ಅಂತ ಗೊತ್ತು. ಆ ಕಾರಣಕ್ಕೆ ಅವ್ರು ನಂಗೆ ಮಾಡಿ. ಈಗ ನನಗನ್ಸಿದೆ ನೀವು ದೆಹಲಿಲಿದ್ದ ಕಾರಣಕ್ಕೆ, ಅವಾಗ ಅವರು ದೆಹಲಿನಲ್ಲೇ ಇದ್ದರು, ನಿಮಗೆ ಐ ಥಿಂಕ್ ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ಬೇರೆ ಬೇರೆ ರೀತಿಯ ಒಂದು ಹರಿಪ್ರಸಾದ್ ಅವ್ರ ಬಗ್ಗೆ ಒಂದು ಬೇರೆ ಆಯಾಮ ನಿಮ್ಗೆ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇವರು ಹೀಗೆ ಭಿನ್ನ, ಅದರಿಂದಾಗಿ ಹೈಕಮಾಂಡ್ ವಿಶೇಷವಾಗಿ ರಾಹುಲ್ ಗಾಂಧಿ ಹರಿಪ್ರಸಾದ್ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಖಂಡಿತವಾಗಿ ಅನ್ಸುತ್ತೆ. ನಾನು ಹೇಳಿದ್ನಲ್ಲ ನಿಮಗೆ ನೋಡಿ, ಕಾಂಗ್ರೆಸ್ ಪಕ್ಷದೊಳಗೆ ನೀವು ತಗೊಂಡ್ರೆ ಹರಿಪ್ರಸಾದ್ ಅಷ್ಟು ಗಟ್ಟಿ ಧ್ವನಿಯಲ್ಲಿ RSS ಸಂಘ ಪರಿವಾರದ ವಿರುದ್ಧ ಮಾತಾಡೋರು ಯಾರು ತೋರಿಸಿ ನನಗೆ ಒಂದೇ ಹೇಳಿ ನೋಡೋಣ.
ಅಲ್ಲ, ಒಟ್ಟಾರೆಯಾಗಿ ಗಟ್ಟಿಯಾಗಿ ಅಂತಂದಿದ್ದಕ್ಕೆ ನೀವು ಒಂದೇ ಹೆಸರಿಗೆ ಸೀಮಿತ ಆಯಿತು. ಒಟ್ಟಾರೆಯಾಗಿ RSS ಬಗ್ಗೆ, ಸಂಘ ಪರಿವಾರದ ಸಮಾಜಘಾತುಕ ಚಟುವಟಿಕೆಗಳ ಬಗ್ಗೆ ಮಾತಾಡೋರು ಒಂದು ಸಿದ್ದರಾಮಯ್ಯ, ಎರಡನೇದು ಹರಿಪ್ರಸಾದ್, ಪ್ರಿಯಾಂಕ್ ಖರ್ಗೆ, ಒಂಚೂರು ಸತೀಶ್ ಜಾರಕಿಹೊಳಿ, ಅಷ್ಟೇ. ಆದರೆ ಹರಿಪ್ರಸಾದ್ಗೆ ಏನಿದೆ ಅಂದರೆ ಒಂದು ವಿಸ್ತೃತವಾದ ಓದಿದೆ. ಹೌದು, ಸಿಕ್ಕಾಪಟ್ಟೆ ಓದ್ಕೊಂಡಿದ್ದಾರೆ. ಖಂಡಿತ. ಪ್ರಸಾದ್ ಬರೀ ಮಾತಾಡಲ್ಲ, ಅವರು ಓದ್ಕೊಂಡಿದ್ದಾರೆ. ನಾನು ಯಾವುದೋ ಒಂದು ಚರ್ಚೆ ನೋಡ್ತಾ ಇದ್ದೆ, ಬನ್ನಂಜೆ ಗೋವಿಂದಾಚಾರ್ಯರ ಜೊತೆಗೆ ಇರ್ಬೋದು ಅಂತ ಅನ್ಸುತ್ತೆ, ನನಗೆ ಮರ್ತಿದ್ದೀನಿ. ಒಂದು ಚರ್ಚೆಯಲ್ಲಿ ಹರಿಪ್ರಸಾದ್ ಭಾಗವಹಿಸಿದರು. ಬನ್ನಂಜೆ ಗೋವಿಂದಾಚಾರ್ಯ ಯಾರು ಗೊತ್ತಿಲ್ಲ ನನಗೆ, ಸಾರಿ, ಬನ್ನಂಜೆ ಗೋವಿಂದಾಚಾರ್ಯರು ಅಲ್ಲ ಅನ್ಸುತ್ತೆ ಅವ್ರು, ಯಾಕೆಂದ್ರೆ ರಿಲಿಜಿಯಸ್ ಪರ್ಸನ್ ಅಲ್ಲ ಅನ್ಸುತ್ತೆ. ಯಾರ್ದೋ ಜೊತೆಗೆ ಒಂದು ಚರ್ಚೆ ನಡೀತಿತ್ತು, ಡಿಬೇಟ್ ನಡೀತಿತ್ತು, ಅವ್ರು ಬಾಯಿ ಮುಚ್ಚಿದ್ರು ಹರಿಪ್ರಸಾದ್. ಅದು ಭಾಳ ಸುಮ್ಮನೆ ಆಗಲ್ಲ, ಅದು ಓದ್ಕೊಂಡಿರ್ಬೇಕು. ಆಮೇಲೆ ಯಾವ ಪುಸ್ತಕದಲ್ಲಿ ಏನಿದೆ ಅಂತ ಪುಟಗಳ ಸಮೇತ ಹೇಳ್ತಾರೆ ಅವರು. ಭಗವದ್ಗೀತೆಯ ಪುಟ ಸಮೇತ ಹೇಳ್ತಾರೆ, ಬೇರೆ ಬೇರೆ ಇದನ್ನು ಪುಟಗಳ ಸಮೇತ ಹೇಳ್ತಾರೆ. ಅಂಥ ಆಳವಾದ ಓದಿದೆ ಅವ್ರಿಗೆ, ವಿಸ್ತೃತವಾದ ಓದಿದೆ. ಹಂಗಾಗಿ ಇವ್ರು ನಿಜವಾಗ್ಲೂ ಬೇರೆಯವ್ರಿಗಿಂತ ಭಿನ್ನ. ಅವ್ರಿಗೆ ಇಷ್ಟು ಈಗಾಗಲೇ ಲೇಟ್ ಆಯಿತು ಅವ್ರನ್ನ ಅಧ್ಯಕ್ಷ ಮಾಡೋದು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಅವ್ರನ್ನ ಅಧ್ಯಕ್ಷ ಮಾಡಬೇಕಾಗಿತ್ತು. ಹಂಗಾಗಿ ಇದು ವಿಳಂಬ. ನನಗೆ ಇನ್ನೊಂದು ಏನು ಅನ್ಸೋದು ಅಂದರೆ, ಈಗಿನ ಪಾಲಿಟಿಕ್ಸ್ ಅಂದರೆ ಹೇಳಿ, ದುಡ್ಡು, ಆಡಂಬರ, ಅಬ್ಬರ ಇವೆಲ್ಲ ಇರಬೇಕು ಅಂತ. ಹರಿಪ್ರಸಾದ್ ನಾವಿಬ್ರು ಭಾಳ ಸಲ ಡೆಲ್ಲಿಲಿ ನೋಡಿದ್ದೀವಿ. ಅವ್ರ ಕಾರ್ನ ಅವರೇ ಓಡಿಸ್ಕೊಂಡ್ಬರ್ತಿದ್ರು. ಹೌದು, ಸಿಂಪಲ್ ಆಗಿರ್ತಿದ್ರು. ಫ್ರೀ ಸಿಕ್ಕಿದಾಗೆಲ್ಲ ಓದ್ಕೊಂಡಿರ್ತಿದ್ರು. ಅವರ ಏನೋ ಇಡೀ ಜೀವನನೇ ಅಂದರೆ ಲೈಫ್ ಸ್ಟೈಲ್ ಇದೆಯಲ್ಲ, ಅದು ಭಾಳ ಸರಳವಾಗಿತ್ತು. ಅವ್ರ ಮನೇಲಿ ಮಿನಿಮಮ್ ಜನ ಇರ್ತಿದ್ರು, ಯಾರು ಇರ್ತಾನೆ ಇರಲಿಲ್ಲ. ಎಷ್ಟೋ ದಿವಸ ನಾವು ಊಟಕ್ಕೆ ಹೋಗ್ತಿದ್ವು, ನೀವು ಬರ್ತಿದ್ರಿ ಅನ್ಸುತ್ತೆ. ಎಷ್ಟೋ ದಿವಸ ಊಟಕ್ಕೆ ಕರಿತಿದ್ರು, ಚರ್ಚೆ ಮಾಡ್ತಿದ್ವು, ಗಂಟೆಗಟ್ಟಲೆ ಚರ್ಚೆ ಮಾಡ್ತಿದ್ವಿ, ಕೂತಿದ್ವಿ. ಬಟ್ ಅವರು ಅಲ್ಲ, ನನಗೆ ಹೇಳ್ತಿರೋದು ಅಂದರೆ, ಇವತ್ತಿನ ಈ ಬದಲಾದ ರಾಜಕೀಯ ಪರಿಸ್ಥಿತಿಗೆ ಸರಳವಾಗಿ ಸೈದ್ಧಾಂತಿಕ ಸ್ಪಷ್ಟತೆ ಹೊಂದಿರುವಂತಹ, ಕೈ ಬಾಯಿ ಶುದ್ಧ ಇಟ್ಕೊಂಡಿರುವಂತಹ ಹರಿಪ್ರಸಾದ್ ಫಿಟ್ ಆಗ್ತಾರ ಅಂತ? ಖಂಡಿತವಾಗಿ ಫಿಟ್ ಆಗ್ತಾರೆ, ಖಂಡಿತವಾಗಿ ಫಿಟ್. ಅಂಥವ್ರೇ ಆಗ್ಬೇಕು. ಆಕ್ಚುಲಿ ಅದನ್ನ ಹೇಳ್ತಿಲ್ಲ ಅವ್ರಿಗೆ. ನೋಡಿ, ನಾನು ಹೇಳ್ತೀನಿ, ಪಕ್ಷವನ್ನ ಮುನ್ನಡೆಸೋದಕ್ಕೆ ಇಂಥವ್ರೇ ಬೇಕು. ಪಕ್ಷಕ್ಕೆ ಬೇಕಾದಂಥ ರಿಸೋರ್ಸಸ್ ಕೊಡಬೇಕಾಗಿದ್ದು ಸರ್ಕಾರ. ಈಗೇನು ಪಕ್ಷದ ಯಾವುದೋ ಒಂದು ವರ್ಕ್ಶಾಪ್ ನಡೆಯುತ್ತೆ, ಪಕ್ಷದ ಯಾವುದೋ ಒಂದು ಕಾನ್ಫರೆನ್ಸ್ ಸಮ್ಮೇಳನ ನಡೆಯುತ್ತೆ, ಅದಕ್ಕೆ ಹರಿಪ್ರಸಾದ್ ಎಲ್ಲಿಂದ ದುಡ್ಡು ತರ್ತಾರೆ? ಅದು ದುಡ್ಡು ಕೊಡಬೇಕಾಗಿದ್ದು ಸರ್ಕಾರ. ಯಾರು ಅಧಿಕಾರದಲ್ಲಿರ್ತಾರೋ ಅವರೆಲ್ಲರೂ ಮೊಬಿಲೈಸ್ ಮಾಡಿ, ರಿಸೋರ್ಸಸ್ ಮೊಬಿಲೈಸ್ ಮಾಡಿ ಕೊಡಬೇಕು. ಸೊ ಅದು ಆ ಥರ ಇದು ಪಕ್ಷ ಕಟ್ಟೋದು ಬರೀ ಹರಿಪ್ರಸಾದ್ ಒಬ್ಬರ ಹೊಣೆ ಅಲ್ಲ. ಮುಖ್ಯಮಂತ್ರಿನೂ ಅವ್ರ ಜೊತೆ ಕೈ ಜೋಡಿಸ್ಬೇಕು, ಸರ್ಕಾರವೂ ಕೈ ಜೋಡಿಸ್ಬೇಕು, ಎಲ್ಲರೂ ಕೈ ಜೋಡಿಸ್ಬೇಕು. ಆಗಾದಾಗ ಪಕ್ಷ ಸಂಘಟನೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಟ್ ಈಸ್ ಅ ಕ್ಯಾಪ್ಟನ್ ಅಲ್ಲ? ಹೌದು. ನಾನು ಹೇಳೋದು ನಿಮಗೆ, ನೀವು ಹೇಳಿದ್ರೆ ಹಣ ಬೇಕು, ಬೇರೆ ಬೇರೆ ಇದು ಬೇಕು, ಅದಿಲ್ಲದೆ ಇದ್ರೆ ಅಲ್ಲ. ನಾವು ಇನ್ನೊಂದು ಮಾತು ಹೇಳಿ, ಇವತ್ತಿನ ರಾಜಕಾರಣಕ್ಕೆ ಅಂತ ಇವತ್ತು ಏನು ಹೇಳಿ, ಬರೇ ಆಡಂಬರ, ಹಬ್ಬರ ಮಾಡೋದು, ಅವ್ರದ್ದೇನೋ ಒಂದಷ್ಟು ಜನ ಫಾಲೋವರ್ಸ್ ಕರ್ಕೊಂಡು. ಈಗ ಫಾರ್ ಎಕ್ಸಾಂಪಲ್ ಇಷ್ಟು ದಿನ ಡಿ ಕೆ ಅಂತ ಜೈಕರ್ ಹಾಕ್ತಿದ್ರಲ್ಲ, ಇನ್ನು ಮುಂದಕ್ಕೆ ಬಿ ಕೆ ಅಂತ ಜೈಕರ್ ಹಾಕ್ಸ್ಬೇಕು. ಈ ಥರದ್ದೇನೋ ಸ್ಟ್ರಾಟಜಿಗಳು ಮಾಡ್ಬೇಕಿರ್ತದೆ, ಸ್ಟಂಟ್ಗಳು ಮಾಡ್ಬೇಕಿರ್ತದೆ, ಚೀಪ್ ಗಿಮಿಕ್ಗಳನ್ನ ಮಾಡ್ಬೇಕಿರ್ತದೆ. ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಅದ್ರ ನಡುವೆ ಅಂಥದ್ದೊಂದು ಪಾಲಿಟಿಕ್ಸ್ ಎಲ್ಲ ಪಕ್ಷದಲ್ಲಿ ನಡೀತಿಲ್ಲ. ಅಂಥದ್ರ ನಡುವೆ BK ಹರಿಪ್ರಸಾದ್ ಸಕ್ಸಸ್ ಆಗ್ತಾರ ಅಂತ? ಅಲ್ಲ, ನನಗೇನು ಈ ಥರ ಚೀಪ್ ಪಾಲಿಟಿಕ್ಸ್ಗೆ BK ಹರಿಪ್ರಸಾದ್ ಇದು ಕೊಡೋದು ಮನ್ನಣೆ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ. ಇದಕ್ಕೆಲ್ಲ ನೀವು ಹೇಳ್ದಂಗೆ ಈಗ ದುಡ್ಡು ಬೇಕು ಇವತ್ತಿನ. ಅದೇ. ಆದರೆ ಅವರು ಈ ಥರದ ತಮ್ಮ ವ್ಯಕ್ತಿತ್ವವನ್ನು ಬೂಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಪಾರ್ಟಿಯ ಇಮೇಜನ್ನು ಬೂಸ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಆ ದೃಷ್ಟಿಯಲ್ಲಿ ಅವರು ಪ್ರತಿಯೊಂದು ಊರಲ್ಲೂ ಕೂಡ ತಮ್ಮ ಪಡೆಯನ್ನು ರಚಿಸ್ಕೋಬೇಕು, ಪ್ರತಿಯೊಂದು ಜಿಲ್ಲೆಯಲ್ಲೂ ತಮ್ಮ ಪಡೆಯನ್ನು ರಚಿಸ್ಕೋಬೇಕು. ಕಮಿಟೆಡ್ ವರ್ಕರ್ಸ್ನ ಹುಡುಕಬೇಕು. ಎಲ್ಲ ಕಮಿಟೆಡ್ ವರ್ಕರ್ಸ್ ದುಡ್ಡಿಗೋಸ್ಕರ ನಿಂತಿರ್ತಾರ? ಇಲ್ಲ, ಪಕ್ಷಕ್ಕೋಸ್ಕರ ದುಡಿಯೋರು ಬೇಕಾದಷ್ಟು ಜನ ಇರ್ತಾರೆ. ಅಂಥವ್ರನ್ನ ಗುರುತಿಸ್ಬೇಕು. ಇದುವರೆಗೆ ಅಂಥವ್ರನ್ನ ಗುರುತಿಸೋ ಕೆಲಸ ಕಾಂಗ್ರೆಸ್ ಮಾಡಿಲ್ಲ. ಅದೇ ಕಾಂಗ್ರೆಸ್ ಇದು ಲೋಪ ಇರೋದು ಅಲ್ಲೇ. ಸೊ ಹಂಗಾಗಿ ಇಂಥ ಒಂದು ಹಾರ್ಡ್ಕೋರ್ ಕಮಿಟೆಡ್ ವರ್ಕರ್ಸ್ ಏನಿದ್ದಾರೆ ಅವ್ರನ್ನ ಗುರುತಿಸಿ ಒಂದು ಟೀಮ್ ಕಟ್ಟಬೇಕಾಗತ್ತೆ. ಆ ಮೂಲಕ ಇಡೀ ಪಕ್ಷವನ್ನು ಸಂಘಟಿಸಬೇಕು. ಅದು ಹಳ್ಳಿ ಲೆವೆಲ್ಲೂ ಆಗಬೇಕು, ತಾಲೂಕು ಲೆವೆಲ್ಲೂ ಆಗಬೇಕು, ಜಿಲ್ಲಾ ಲೆವೆಲ್ಲೂ ಆಗಬೇಕು, ರಾಜ್ಯ ಮಟ್ಟದಲ್ಲೂ ಆಗಬೇಕು. ಹರಿಪ್ರಸಾದ್ RSSನ ರಾಷ್ಟ್ರೀಯ ಸುಳ್ಳುಗಳ ಸಂಘ ಅಂತ ಹೇಳ್ತಾರೆ. ಖಾಸಗಿಯಾಗಿ ಮಾತಾಡೋ ಭಾಳ ಸಲ ಹೇಳಿದ್ದಾರೆ. ಐ ಥಿಂಕ್ ಅವ್ರು ಓಪನ್ ಆಗಿ ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಸದನದಲ್ಲಿ ಸದಾವಸಲೆ ಆಡ್ತಾರೆ. ಈ ಕ್ಲಾಶ್ ಆಗಲ್ವಾ?
ನನಗೇನು ಅದು ಕ್ಲಾಶ್ ಆಗುತ್ತೆ ಅಂತ ಅನ್ಸಲ್ಲ. ಯಾಕೆಂದರೆ ಇಬ್ಬರು ಅವರವರ ನಂಬಿಕೆಗಳನ್ನ ಒಂದು ಸಣ್ಣ ಗೆರೆ ಹಾಕಬೇಕಾಗತ್ತೆ ಅವ್ರ ನಂಬಿಕೆಗಳನ್ನ. ನೀವು ಅವರು ಮುಖ್ಯಮಂತ್ರಿ ಏನು ಮಾಡ್ತಾರೆ ಏನು ಬಿಡ್ತಾರೆ, ಈಗ ಅವರು ಸದಾವತ್ಸಲೆ ಮಾಡಿದ್ಮೇಲೆ ಹೈಕಮಾಂಡ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದೆ, ಹೌದಾ? ಚೀಫ್ ಮಿನಿಸ್ಟರ್ ಹೆಂಗೆ ಹೈಕಮಾಂಡ್ ಚೀಫ್ ಮಿನಿಸ್ಟರ್ ಮಾಡ್ತು? ಸದಾವತ್ಸಲೆ ಆಡೋದು ಹೈಕಮಾಂಡ್ಗೆ ಇಷ್ಟ ಇಲ್ಲದೆ ಇದ್ರೆ ಹೆಂಗೆ ಚೀಫ್ ಮಿನಿಸ್ಟರ್ ಮಾಡ್ತಿದ್ರು? ಅದೊಂದೇ ಅಲ್ಲ, ಪ್ರಯಾಗ್ರಾಜಲ್ಲಿ ಹೋಗಿ ನೀರಿನ ಮುಳುಗಿದ್ರು, ಆಮೇಲೆ ಅಲ್ಲಿ ಕೊಯಮತ್ತೂರ್ಗೆ ಹೋಗಿ ಈಶಾ ಫೌಂಡೇಶನ್ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಅಲ್ಲ ಹರಿಪ್ರಸಾದ್ ವಿಶೇಷನೇ ಅದು. ಏನಂದ್ರೆ ಈಗ ಕರಪ್ಟ್ ಆಗಲ್ಲ ಅಂತ ಹೆಂಗೆ ಹೇಳ್ಬೇಕು ಅಂತಂದ್ರೆ, ನನಗೊಬ್ರು ಮೊನ್ನೆ ಸೀನಿಯರ್ಸ್ ಹೇಳಿದ್ರು, ಇಡೀ ಜಗತ್ತು ಕರಪ್ಟ್ ಆಗಲಿ, ನಾನು ಕರಪ್ಟ್ ಆಗಲ್ಲ ಅಂತ ನಿರ್ಧಾರ ಮಾಡಬೇಕು, ಆಗ ಮಾತ್ರ ನಾವು ಕರಪ್ಟ್ ಆಗದೆ ಇರ್ಲಿಕ್ಕೆ ಸಾಧ್ಯ. ಹರಿಪ್ರಸಾದ್ ಅವರು ಇಡೀ ಪಾರ್ಟಿಲಿ ಯಾರು ಹೆಂಗಾದ್ರಾಗಲಿ ಏನಾದರೂ ಮಾಡಲಿ, ಅದು ಇಟ್ ಮೇ ಬಿ ಐಡಿಯಾಲಜಿಕಲ್ ಇಶ್ಯೂಗೆ ಸಂಬಂಧಪಟ್ಟಂಗೆ ಅಥವಾ ಬೇರೆ ಪೊಲಿಟಿಕಲ್ ರೀಸನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಏನೇ ಇರಲಿ, ಅವ್ರದ್ದೇನು ನಿಲುವಿರುತ್ತಲ್ಲ ಅದಕ್ಕೆ ಬದ್ರಾಗಿರೋವಂಥವ್ರು. ಹೌದಲ್ವಾ? ಹಂಗಾಗಿ ಹೈಕಮಾಂಡೇ ಈಗ ಸದಾವತ್ಸಲೆ ಆಡಿರೋರ್ನ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಅದ್ರಕ್ಕೆ ಸಂಬಂಧಪಟ್ಟಂಗೆ ಇವ್ರದೊಂದು ನಿಲುವಿದೆ, ಹರಿಪ್ರಸಾದ್ ಅವ್ರದ್ದು. ಇವ್ರು ಅದನ್ನ ಬಿಟ್ಕೊಳಕ್ ರೆಡಿ ಇಲ್ಲ. ಹೊಂದಾಣಿಕೆ ಮಾಡ್ಕೊಳ್ಳೋಂಥವ್ರು ಅಲ್ವೇ ಅಲ್ಲ, ವಿಚಾರದಲ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಹೇಳ್ತಾ ಇರೋದು ಒಂದೇನಂದ್ರೆ, ಸದಾವತ್ಸಲೆ ಆಡಿದ್ರು ಶಿವಕುಮಾರ್, ಹೈಕಮಾಂಡ್ ಗೊತ್ತಿಲ್ವಾ? ಅದು ಗೊತ್ತಿದೆ. ಪ್ರಯಾಗ್ರಾಜಲ್ಲಿ ಹೋಗಿ ಮುಳುಗಾಕಿದ್ರು, ಅದು ಹೈಕಮಾಂಡ್ ಗೊತ್ತಿಲ್ವೋ? ಗೊತ್ತಿದೆ. ಈಶಾ ಫೌಂಡೇಶನ್ ಸಮಾರಂಭದಲ್ಲಿ ಅಮಿತ್ ಶಾ ಜೊತೆ ಭಾಗವಹಿಸಿದ್ರು. ಎಲ್ಲರೂ ಮೀರಿ ರಾಹುಲ್ ಗಾಂಧಿ ಅಂಬಾನಿ ಮಗನ ಮದುವೆಗೆ ಹೋಗಲಿಲ್ಲ, ಇವರು ಹೋದ್ರು. ಹಂಗಾಗಿ ಹೈಕಮಾಂಡ್ಗೆ ಎಲ್ಲವೂ ಗೊತ್ತಿದೆ. ಅದು ಗೊತ್ತಿದ್ದೆ ಹೈಕಮಾಂಡ್ ಅವ್ರನ್ನ ಅಕ್ಸೆಪ್ಟ್ ಮಾಡಿದೆ, ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದೆ. ಹಂಗಾಗಿ ಅದು ದೊಡ್ಡ ಸಮಸ್ಯೆ ಹರಿಪ್ರಸಾದ್ ಆಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅದು ಆ ವಿಚಾರದಲ್ಲಿ ತಮ್ಮ ನಿಲುವುಗಳನ್ನ, ತಮ್ಮ ಒಲವುಗಳನ್ನ ಹರಿಪ್ರಸಾದ್ ಬಿಟ್ಕೊಡದೇ ಇರ್ಬೋದು, ತಮ್ಮ ಬದ್ಧತೆಗೆ ತಮ್ಮ ವಿಚಾರಗಳಿಗೆ ತಾವು ಬದ್ಧರಾಗಿರ್ಬೋದು. ಆದರೆ ಇವರಿಬ್ಬರಿಗೂ ಕ್ಲಾಶ್ ಆಗುತ್ತೆ ಅಂತ ನನಗನ್ಸಲ್ಲ. ಯಾಕೆಂದರೆ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಒಂದು ಗಾಡಿಗೆ 2 ಚಕ್ರಗಳು, ಎರಡೂ ಓಡಬೇಕು. ನೋಡಿ, ಇವತ್ತು ಹರಿಪ್ರಸಾದ್ ಒಂದು ಮಾತು ಹೇಳಿದ್ದಾರೆ, ಯಾರಿಗೆ ಅಧಿಕಾರ ಬೇಕೋ ಅವ್ರು ಡಿ ಕೆ ಶಿವಕುಮಾರ್ ಜೊತೆಗೆ ಹೋಗಿ, ಯಾರು ಪಕ್ಷ ಬೇಕೋ ಅವ್ರು ನನ್ನ ಜೊತೆ ಬನ್ನಿ, ಯಾರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಕೈ ಬಲಪಡಿಸ್ಬೇಕು ಅವ್ರು ನನ್ನ ಜೊತೆ ಬನ್ನಿ ಅಂತ. ಇದು ಅಂದರೆ ಆ್ಯಕ್ಚುಲಿ ಅವ್ರು ಸರಿಗೆ ಹೇಳಿದ್ದಾರೆ, ಆದರೆ ಬೇರೆ ಬೇರೆ ಥರದ ವ್ಯಾಖ್ಯಾನಗಳಾಗ್ತಿದ್ದಾವೆ. ಈ ಥರದಕ್ಕೆ ಹರಿಪ್ರಸಾದ್ ಅವಕಾಶ ಮಾಡಿಕೊಟ್ರೆ ಅದು ಒಬ್ಬ ಪಕ್ಷದ ಮೇಲೂ ಸರ್ಕಾರದ ಮೇಲೂ ಪರಿಣಾಮ ಬೀರಲ್ವಾ? ಬೀರ್ಬೋದು. ಬಟ್ ಅದು ಅಂತೇನು ಪರಿಣಾಮ ಬೀರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಪರಿಣಾಮಗಳು ಆಗ್ಬೋದು. ನನಗೇನು ಅದು ಐ ಡೋಂಟ್ ಥಿಂಕ್ ಭಾಳ ಇದಾಗುತ್ತೆ, ದೊಡ್ಡ ಪರಿಣಾಮ. ಇದು ನೋಡಿ, ಈಗ ಇದೊಂಥರ ಈ ಹನಿಮೂನ್ ಪೀರಿಯಡ್ ಇದ್ದಂಗೆ. ಅಂದರೆ ಈಗ ಒಂದು ಎಕ್ಸ್ಕ್ಯೂಸ್ ಇರುತ್ತೆ, ಭಾಳ ನಿರ್ಣಾಯಕವಾದಂಥ ಸಂದರ್ಭದಲ್ಲಿ ಈ ಥರದ ಒಂದು ಹೇಳಿಕೆ ಆವಾಗ ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಗಂಭೀರವಾದಂಥ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತದೆ. ಅದಕ್ಕೆ ಕೇಳ್ತಿದ್ದೀನಿ ನಾನು. ಇಲ್ಲ, ನನಗೇನು ಐ ಡೋಂಟ್ ಥಿಂಕ್ ಆ ಥರ ದೊಡ್ಡ ಪರಿಣಾಮ ಬೀರುತ್ತೆ ಅಂತ ನನಗೇನು ಅನಿಸಲ್ಲ. ನಿಮ್ಮ ಪ್ರಕಾರ ದೊಡ್ಡ ಪರಿಣಾಮ ಬೀರ್ಬೋದು ಅನ್ನಿಸ್ತಾ ಇದೆ. ಟೈಮಿಂಗ್ಸ್ ಹೌದು ನಾವು ಇಟ್ಸ್ ಓಕೆ. ನೋಡ್ಬೇಕು ಎಲೆಕ್ಷನ್ ಟೈಮಲ್ಲಿ. ಆಮೇಲೆ ನಾನು ನಿಮ್ಗೆ ಹೇಳಿದೆ, ಬಿ ಕೆ ಹರಿಪ್ರಸಾದ್ ನೀವು ಕನ್ಕ್ಲೂಡ್ ಮಾಡೋಕ್ಕೆ ಮುಂಚೆ ಹೇಳ್ಬಿಡ್ತೀನಿ. ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೆಸರು ಹೇಳಿದೆ. ಬಹುಶಃ ಅವ್ರದ್ದು ಇರ್ಲಿಕ್ಕಿಲ್ಲ, ಮತ್ತೊಬ್ರ ಜೊತೆಗೆ ಯಾರೋ ಅಲ್ಲ, ಕ್ಲಾರಿಫೈ ಮಾಡ್ಬೋಣ. ಯಾಕೆಂದ್ರೆ ಯಾರೋ ಬೇರೆಯವ್ರ ಹೆಸರಲ್ಲಿದ್ದಾಗ ಬನ್ನಂಜೆ ಗೋವಿಂದಾಚಾರ್ಯ ಹೆಸರು ಹೇಳಿದಿರಲ್ಲ, ಅಲ್ಲಲ್ಲ ಅಂತ. ಅದಲ್ಲ. ಹಾಗಾಗಿ ಬಿ ಕೆ ಹರಿಪ್ರಸಾದಕ್ಕೆ ಸರಿಯಾಗಿದೆ, ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಆಲೋಚನೆ ಮಾಡಿರೋದು ಸರಿಯಾಗಿದೆ. ಸತೀಶ್ ಜಾರಕಿಹೊಳಿಗೆ 2 ಪೋಸ್ಟ್ ಕೊಡದೇ ಇರೋದು ಸರಿಯಾಗಿದೆ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ಸು 2 ಪೋಸ್ಟ್ ಕೊಟ್ಟು ಈಗಾಗಲೇ ಭಾಳಷ್ಟು ಪಕ್ಷದ ಸಂಘಟನೆ ಕಡೆ ಗಮನ ಕಡಿಮೆ ಆಗಿಬಿಟ್ಟಿದೆ. ಈಗ ಪಕ್ಷವನ್ನು ಚುರುಕುಗೊಳಿಸುವಂಥ ಮಹತ್ವದ ಜವಾಬ್ದಾರಿ ಹರಿಪ್ರಸಾದ್ ಮೇಲಿದೆ. ಆ ಕೆಲಸವನ್ನು ಹರಿಪ್ರಸಾದ್ ಮಾಡ್ತಾರೆ. ಯಾಕೆಂದರೆ ಸುದೀರ್ಘ ಒಂದು ಅನುಭವ ಇದೆ ಅವ್ರಿಗೆ. ಪಕ್ಷ ಕಟ್ಟಿದ್ರಲ್ಲಿ, ಬೇರೆ ಬೇರೆ ರಾಜ್ಯಗಳ ಉಸ್ತುವಾರಿ ನೋಡ್ಕೊಂಡಿದ್ರಲ್ಲಿ ಸುದೀರ್ಘ ಅನುಭವ ಇದೆ. ಇಡೀ ದೇಶ ಅವ್ರಿಗೆ ಗೊತ್ತಿದೆ, ಜನ ಗೊತ್ತಿದ್ದಾರೆ, ಜಾತಿಗಳು ಗೊತ್ತಿದೆ, ಧರ್ಮಗಳು ಗೊತ್ತಿದೆ. ಎಲ್ಲವನ್ನ ಲೆಕ್ಕಾಚಾರ ಹಾಕಿ ಪಕ್ಷವನ್ನು ಕಟ್ತಾರೆ ಅಂತ ನನಗನ್ಸುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ಇಷ್ಟೊತ್ತು ಹರಿಪ್ರಸಾದ್ ಅವ್ರಿಗೆ ಯಾಕೆ KPCC ಅಧ್ಯಕ್ಷ ಗಾದಿಯನ್ನು ಕೊಟ್ಟರು ಅನ್ನೋದ್ರ ಬಗ್ಗೆ ನಂಜುಂಡೇಗೌಡರು ವಿವರವಾಗಿ ಹೇಳಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.